ರೆನೋವೇಟ್ ಆಗಿರುವಂತಹ ನೂತನ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ನಾವಿದ್ದೀವಿ. ಸೊ ಇದು ಒಂದು ಕಲಾ ಕೇಂದ್ರವಾಗಿತ್ತು. ಆದರೆ ಈ ಕಲಾ ಕೇಂದ್ರಕ್ಕೆ ಆಧುನಿಕ ಕಲೆಯ ಟಚ್ ಅನ್ನ ಕೊಟ್ಟು ತುಂಬಾ ನೂತನವಾಗಿ ಜೊತೆಗೆ ಹೊಸ ಟೆಕ್ನಾಲಜಿನ ಯೂಸ್ ಮಾಡಿ ಡಿಸೈನ್ಗಳನ್ನ ಯೂಸ್ ಮಾಡಿ ರಿನೋವೇಟ್ ಮಾಡಿದೆ ಬ್ರಿಗೇಡ್ ಗ್ರೂಪ್. ಸೊ ಅದೇ ತರ ಇವತ್ತು ನನ್ನ ಜೊತೆ ನಟರಾಜ್ ಅವರಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಪ್ರಾಜೆಕ್ಟ್ಸ್ ಬ್ರಿಗೇಡ್ ಗ್ರೂಪ್. ಸರ್ ನಮಸ್ಕಾರ. ಮೊದಲನೇದಾಗಿ ತುಂಬಾ ಥ್ಯಾಂಕ್ ಯು. ಯಾಕೆಂತಂದ್ರೆ ಬ್ರಿಗೇಡ್ ಸಂಸ್ಥೆ ಮುತುವರ್ಜಿನ ವಹಿಸಿ ಈ ಒಂದು ಕಲಾ ಕೇಂದ್ರವನ್ನ ರಿನೋವೇಟ್ ಮಾಡಿದೆ. ಐತಿಹಾಸಿಕ ಕಟ್ಟಡ ಇದು. ಸೊ ಇದನ್ನ ರಿನೋವೇಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಮೇನ್ ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡಿದೆ ಅಂದ್ರೆ ಒರಿಜಿನಲ್ ಸ್ಟ್ರಕ್ಚರ್ ಅನ್ನ ಅದೇ ತರ ಉಳಿಸ್ಕೊಂಡು ಅದ್ರ ಸುತ್ತಮುತ್ತ ರಿನೋವೇಟ್ ಮಾಡಬೇಕು ಅಂತನಾ ಅಥವಾ ಯಾವ ತರ ಇತ್ತು ಸರ್ ಪ್ಲಾನ್? ಓಕೆ, ಈ ಬಿಲ್ಡಿಂಗ್ ಅರೌಂಡ್ 50 ವರ್ಷದ ಹಿಂದಗಡೆದು ಹೆರಿಟೇಜ್ ವ್ಯಾಲ್ಯೂ ಇರೋ ಬಿಲ್ಡಿಂಗು. ಹಾಗಾಗಿ ಆ ಬಿಲ್ಡಿಂಗಿಗೆ ನಾವು ಯಾವುದೇ ರೀತಿ ಹಾನಿ ಆಗದಂಗೆ ಮೈನ್ ಸ್ಟ್ರಕ್ಚರ್ಗೆ ಆ ಕಾನ್ಸೆಪ್ಟ್ ಏನಿದೆಯಲ್ಲ ಆ ಕಾನ್ಸೆಪ್ಟ್ಗೆ ಏನು ಹಾನಿ ಆಗದಂಗೆ ಆ ಕಾನ್ಸೆಪ್ಟ್ನ ಉಳಿಸ್ಕೊಂಡು ನಮ್ದು ಏನು ರಿನೋವೇಷನ್ ಮಾಡಬೇಕು ಅದನ್ನು ನಾವು ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡ್ವಿ. ನಾವು ಆ ಬೇಸಿಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಎಂಟೈರ್ ಪ್ಲಾಸ್ಟ್ರಿಂಗ್ನ ರಿಮೂವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ತುಂಬ ಕಡೆಯಿಂದ ಡ್ಯಾಂಪ್ನೆಸ್ಸು ಲೀಕೇಜಸ್ಸು ಎಲ್ಲ ತುಂಬ ಕಂಡು ಬಂತು. ಆ ಡ್ಯಾಂಪ್ನೆಸ್ ಲೀಕೇಜಸ್ನೆಲ್ಲ ಫಸ್ಟ್ ಅರೆಸ್ಟ್ ಮಾಡಬೇಕು ಅಂತ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ವಾಟರ್ ಪ್ರೂಫಿಂಗ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ಮೇಲೆ ದೆನ್ ನಾವು ಫಿನಿಶಿಂಗಿಗೆ ಕೈ ಹಾಕೋದಕ್ಕಿಂತ ಮುಂಚೆ ನಮ್ಮದು ಏನೇನು ಸ್ಟ್ರಕ್ಚರಲ್ ಎಲಿಮೆಂಟಿಗೆ ನಾವು ಸ್ಟ್ರೆಂಥನಿಂಗ್ ಮಾಡಬೇಕು ಅದನ್ನು ಫಸ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ನಾವು ವಿಶೇಷವಾಗಿ ಯೂಸ್ ಮಾಡಿದ್ದು ಗ್ರನೈಟಿಂಗ್ ಅಂತ ಒಂದು ಟೆಕ್ನಾಲಜಿ. ಅಲ್ಲಿ ಗ್ರನೈಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಬೇಕಾದ್ರೆ ವಿ ಹ್ಯಾವ್ ರೋಬ್ಡ್ ಇನ್ ಆಲ್ ದ ಸ್ಪೆಷಲೈಸ್ಡ್ ಪೀಪಲ್ ಹೂ ಆರ್ ಇನ್ ಟು ದಿಸ್ ಇಂಡಸ್ಟ್ರಿ. ನಾವು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಆ ಸ್ಟ್ರಕ್ಚರ್ನ ಫಸ್ಟು ರಿಹಬಿಲಿಟ್ ಮಾಡಿದ್ವಿ. ಅದನ್ನು ಸ್ಟ್ರೆಂಥನಿಂಗ್ ಮಾಡ್ಕೊಂಡು ಫಸ್ಟು ಎಂಟೈರ್ ಸ್ಟ್ರಕ್ಚರ್ನ ಸೇಫ್ ಆಗಿ ನಿಲ್ಲಿಸ್ಕೊಂಡ್ವಿ. ಆಮೇಲೆ ನಾವು ಶುರು ಮಾಡಿದ್ದು ಫಿನಿಶಿಂಗ್ ಆಕ್ಟಿವಿಟಿ, ಅಂದರೆ ಟೈಲಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಆ ಥರ. ಪ್ಲಸ್ ಇದನ್ನ ನಾವು ಶುರು ಮಾಡೋಕ್ಕೆ ಬಂದಾಗ ಎಂಟೈರ್ ಇದು ಏನದು ಲಿಫ್ಟ್ಗಳು ಏನಿತ್ತಲ್ಲ, ಲಿಫ್ಟ್ಗಳೆಲ್ಲ ತುಂಬ ಹಾಳಾಗಿತ್ತು. ಆ ಲಿಫ್ಟ್ಗಳನ್ನ ನಾವು ಇವಾಗ ಏನು ಆಧುನಿಕ ಲಿಫ್ಟ್ಸ್ ಅಂತ ಇದೆಯಲ್ಲ ನಮ್ಮದು, ಆ ಆಧುನಿಕ ಲಿಫ್ಟ್ಗಳನ್ನ ನಾವು ಯುಟಿಲೈಸ್ ಮಾಡಿಕೊಂಡು 16 ಪ್ಯಾಸೆಂಜರ್ ಎಲಿವೇಟರ್ಗಳನ್ನ ನಾವು ಮಾಡಿದ್ವಿ ಫಸ್ಟ್. ಅದಾದಮೇಲೆ ನಾವು ಯೂಸ್ ಮಾಡಿದ್ದಿಲ್ಲಿ ಫ್ಲೋರಿಂಗ್ ಎಲ್ಲ ನೋಡಿರ್ಬೋದು, ನಾವು ಎಪಾಕ್ಸಿ ಫ್ಲೋರಿಂಗ್ ಮಾಡಿದ್ವಿ. ಬಿಕಾಸ್ ಆರ್ಟ್ ಆ್ಯಂಡ್ ಕಲ್ಚರಲ್ ಎಕ್ಸಿಬಿಷನ್ ಆಗಬೇಕಾದ್ರೆ ಟೈಲ್ ಎಲ್ಲ ಹಾಕಿದ್ರೆ ಟೈಲ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಸಿಂಗ್ಲೆಸ್ ಫ್ಲೋರಿಂಗ್ ಅಂತ ಏನು ಎಪಾಕ್ಸಿ ಫ್ಲೋರಿಂಗ್ ಇದೆಯಲ್ಲ, ಎಪಾಕ್ಸಿ ಫ್ಲೋರಿಂಗ್ನ ನಾವು ಯೂಸ್ ಮಾಡಿದ್ದೀವಿ. ಎಂಟೈರ್ ಫಸ್ಟ್ ಗ್ಯಾಲರಿ, ಸೆಕೆಂಡ್ ಗ್ಯಾಲರಿ, ಥರ್ಡ್ ಗ್ಯಾಲರಿ ಗ್ರೌಂಡ್ ಫ್ಲೋರಲ್ಲಿರೋದು. ಬಿಕಾಸ್ ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ಸ್ ಆಗ್ತಾ ಇರುತ್ತೆ. ಹೈಯರ್ ನಾವು ವಾಲ್ಯೂಮ್ ಇರೋದು ಆರ್ಟ್ ಫ್ಯಾಕ್ಟ್ಸ್ ಎಲ್ಲ ಬಂದು ಇಂಪ್ಯಾಕ್ಟ್ ಮಾಡಿದಾಗ ಫ್ಲೋರಿಂಗ್ ಎಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಎಪಾಕ್ಸಿ ಫ್ಲೋರಿಂಗ್ ನಾವು ಇಲ್ಲಿ ಯೂಸ್ ಮಾಡೋಕ್ಕೆ ಮಾಡಿದ್ದೀವಿ. ಸೊ ಟೋಟಲ್ ಆಗಿ ಎಷ್ಟು ದಿನ ಬೇಕಾಯಿತು ಸರ್ ಇದು ಕಂಪ್ಲೀಟ್ ರಿನೋವೇಟ್ ಮಾಡೋದಕ್ಕೆ? ಓಕೆ, ನಾವು ಈ ಭೂಮಿ ಪೂಜೆ ಮಾಡಿದ್ದು ಈ ಪ್ರಾಜೆಕ್ಟು 2024 ಜನವರಿ 17 2024 ಶುರು ಮಾಡಿದ್ವಿ. ಅಂದರೆ ಭೂಮಿ ಪೂಜೆ ಮಾಡಿದ್ವಿ. ನಮಗೆ ಪರ್ಮಿಷನ್ ಸಿಕ್ಕಿದ್ದು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ 20 ಜನವರಿ 2024. ಅಲ್ಲಿಂದ ನಮಗೆ ನಮ್ಮ ಅಪ್ರೂವಲ್ಸು, ನಮ್ಮ ಇಂಟರ್ನಲ್ ಪ್ರೋಸೆಸ್ ಎಲ್ಲ ಮಾಡಲಿಕ್ಕೆ ಅರೌಂಡ್ 1 ಮಂತ್ ಆಯಿತು. ಕರೆಕ್ಟಾಗಿ 20th ಫೆಬ್ರವರಿ 2024 ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಬೌಟ್ 13 ತಿಂಗಳಲ್ಲಿ, ಅಬೌಟ್ ಏಪ್ರಿಲ್ ಫಸ್ಟ್ ವೀಕಲ್ಲಿ 2025 ನಾವು ಕೆಲಸ ಮುಗಿಸಿದ್ವಿ. ಬಟ್ ಕಾರಣಾಂತರಗಳಿಂದ ಈ ಏನದು ಇನಾಗ್ರೇಷನ್ ಪ್ರೋಗ್ರಾಮ್ ಮುಂದೆ ಹೋಯಿತು. ಹಾಗಾಗಿ ಇವತ್ತು ಇನಾಗ್ರೇಷನ್ ಆಗಿದೆ. ಆ್ಯಂಡ್ ಐ ಥಿಂಕ್ ಅದು ಆಗಲೇ ಹೇಳಿದ ಹಾಗೆ ನಿಮಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂದರೆ ಒಂದು ಹೊಸ ಫೀಲನ್ನು ಕೊಟ್ಟಿದ್ದೀರಾ ಆರ್ಟ್ ಗ್ಯಾಲರಿಗೆ. ಅದರ ಜೊತೆಗೆ ಒಂದು ರೀತಿ ಡಿಫ್ರೆಂಟ್ ವೈಬ್ ಬರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಆ ಒಂದು ಫೀಲ್ ನಮಗೆ ಆರ್ಟ್ ಗ್ಯಾಲರಿ ಒಳಗಡೆ ಬಂದಾಗ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೂ ಕೂಡ. ಥ್ಯಾಂಕ್ ಯು. ಸೊ ಇಷ್ಟು ಬ್ರಿಗೇಡ್ನ ಪ್ರಾಜೆಕ್ಟ್ಸ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ನಟರಾಜ್ ಅವರ ಮಾತು. ವೆಂಕಟಪ್ಪ ಆರ್ಟ್ ಗ್ಯಾಲರಿಯ ಒಂದು ರಿನೋವೇಷನ್ ಪ್ರೋಸೆಸ್ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಯಾವ ರೀತಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಆಧುನಿಕ ಟಚ್ ಅನ್ನ ಕೊಡ್ತಾ ಈ ಗ್ಯಾಲರಿಯನ್ನ ರಿನೋವೇಟ್ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ರು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.